ಎಲ್ರಿಗೂ ನಮಸ್ಕಾರ. ನಾನು ಸ್ವಾಮಿ ಅಂತ, ಮಂಚೇನಹಳ್ಳಿ, ಶ್ರವಣಬೆಳಗೊಳ ಹೋಬಳಿ. ನಾವೀಗ ರೇಷ್ಮೆ ಮನೇಲಿದ್ದೀವಿ. ರೇಷ್ಮೆ ಬೆಳೆಯೋದು ಲಾಭದಾಯಕನ ಇಲ್ವಾ ಯುವ ರೈತರಿಗೆ ಅನ್ನೋ ಬಗ್ಗೆ ಮಾಹಿತಿಗೋಸ್ಕರ ನಿಮ್ಮ ಜೊತೆ ಸೇರಿದ್ದೀವಿ. ರೇಷ್ಮೆ ಕೃಷಿ ಅಂದರೆ ತುಂಬ ಲಾಭದಾಯಕವಾದ ಕೃಷಿನೇ. ಎಲ್ಲ ಯುವಕರಿಗಾಗಲಿ ಯಾರಿಗಾಗಲಿ ಮನೆಯಲ್ಲೆಲ್ಲ ಸೇರಿ ಮಾಡೋಂಥ ಕೃಷಿ ರೇಷ್ಮೆಗೆ ತುಂಬ ಲಾಭದಾಯಕ. ಈಗಂತೂ ತುಂಬ ಬೆಲೆ ಚೆನ್ನಾಗಿದೆ. 900 ರೂಪಾಯಿ ಕೆಜಿ, 950 ರೂಪಾಯಿ ಕೆಜಿವರೆಗೂ ಇದೆ. ಈಗ ನಾನು ನಿಮ್ಗೆ ಇಲ್ಲಿ ಬೆಳೆ ತೋರಿಸ್ತಿರೋದು ಹೈಬ್ರಿಡ್, ಅಂದ್ರೆ ಹೊರದೇಶಕ್ಕೆಲ್ಲ ಸಪ್ಲೈ ಆಗುತ್ತೆ ನೂಲುಗಳು. ಈ ರಾಮನಗರ ಮಾರ್ಕೆಟ್ ಇಂದ ಎಲ್ಲ ರೀಲರ್ಸ್ ಗಳೆಲ್ಲ ತಗೊಂಡು ನೂಲ್ ಮಾಡಿ ಹೊರದೇಶಗಳಿಗೆಲ್ಲ ಸಪ್ಲೈ ಕೊಡ್ತಾರೆ, ಮಾರಾಟ ಮಾಡ್ತಾರೆ. ತುಂಬಾ ಲಾಭದಾಯಕ, ಒಳ್ಳೆ ಬೆಲೆ ಇರೋದ್ರಿಂದ ಒಳ್ಳೆ ಲಾಭದಾಯಕವಾಗಿದೆ. ಈ ಕೃಷಿ ಹೇಗೆ ಮಾಡೋದು ಅನ್ನೋದು ಅಂದ್ರೆ, ಯಾರ ಹತ್ರ 1 ಎಕರೆ 2 ಎಕರೆ ಎಷ್ಟೇ ಜಮೀನಿದೆ ಅಂದ್ರೆ ಪಾಳು ಭೂಮಿ ಆಗ್ಬೇಕು. ತೋಟದೊಳಗಡೆ ಮಣಕಾಲ ಇಳುವರಿ ಕಡಿಮೆ ಬಂದ್ಬಿಡುತ್ತೆ. ಪಾಳು ಭೂಮಿಲಿ ಸೊಪ್ಪೆಲ್ಲ ಬೆಳ್ಕೊಂಡು ನಾವು ಚಾಕಿ ಸೆಂಟ್ರಿಂದ ಮರಿ ತಗೋಬಹುದು, ಇಲ್ಲ ನಾವೇ ಚಾಕಿ ಮಾಡ್ಬೋದು. ಮೊಟ್ಟೆ ತಗೊಂಡ್ಬಂದು 2 ರೀತಿನೂ ಮಾಡ್ಬೋದು. ನಾವು ಚಾಕಿ ಸೆಂಟ್ರಿಂದ ಮರಿ ತರ್ತೀವಿ. ಮಂಡ್ಯದಿಂದ, ಸಂಗಾಪುರ ಅನ್ನೋ ಗ್ರಾಮದಿಂದ ನಾವು ಮರಿ ತಗೋತಾ ಇದೀವಿ. ಇವಾಗ ರೀಸೆಂಟಾಗಿ ಸುಮಾರು 138 ತಂಡದ್ದು, ಚಿಟ್ಟೆ ತಂಡದ್ದು ಮರಿ ತಗೊಂಡಿದ್ದೀವಿ. ಒಳ್ಳೆ ಬೆಳೆ ಚೆನ್ನಾಗಿ ಬಂದಿದೆ ಈ ಸಲ. ಇದು ಹೇಗೆ ಅಂದರೆ, ಅವರು 2ನೇ ಜ್ವರದಿಂದ ಎದ್ದ ನಂತರ ಹುಳುಗಳನ್ನ ನಮಗೆ ಸಪ್ಲೈ ಕೊಡ್ತಾರೆ. ಒಂದು ಹುಳುಗೆ 100 ಮೊಟ್ಟೆ ತಂಡಕ್ಕೆ 4300 ರೀತಿ ಬೆಲೆ ತಗೊಂಡು ನಮಗೆ ಕೊಡ್ತಾರೆ. ನಾವು ತಂದಮೇಲೆ 4 ದಿನ ಸೊಪ್ಪು ಹಾಕ್ತೀವಿ. ಅಂದರೆ ಚಿಕ್ಕದಾಗಿರುತ್ತೆ, ಸ್ವಲ್ಪ ಇಷ್ಟರಿಂದ ಅಷ್ಟು ಹುಳ ಇರುತ್ತೆ. ಅಂದರೆ ಸ್ವಲ್ಪ ಒಂದು 10 ಅಡಿ ಅಗಲ, 6 ಅಡಿ ಇದು ಸ್ಟ್ಯಾಂಡಲ್ಲಿ ಅಷ್ಟು ಹುಳ ಇರುತ್ತೆ. ಅದಕ್ಕೆ 4 ದಿನ ಸತತ ಸೊಪ್ಪು ಕೊಡಬೇಕು. ಬೆಳಗ್ಗೆ ಸಂಜೆ ಮಧ್ಯಾಹ್ನನೂ ಸಹ ಕೊಡ್ಬೋದು. ಎಷ್ಟು ಅವಕ್ಕೆ ಸೊಪ್ಪು ತಿನ್ನಿಸ್ತೀವಿ ಅಷ್ಟು ಆರೋಗ್ಯವಾಗಿರುತ್ತೆ, ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹುಳುಗಳು. ಅದೇ ರೀತಿ 4 ದಿನ ಆದಮೇಲೆ ಮತ್ತೆ ಜ್ವರಕ್ಕೆ ಹೋಗುತ್ತೆ. ಸೊಪ್ಪು ತಿನ್ನೋದು ನಿಲ್ಲಿಸುತ್ತೆ. 1-2 ದಿನ ಸೊಪ್ಪು ತಿನ್ನಲ್ಲ. ಆಗ ನಿಲ್ಸೋದು ನಮಗೆ ಗೊತ್ತಾಗುತ್ತೆ. ಸೊಪ್ಪು ತಿನ್ನೋದು ಯಾವ ರೀತಿ ನಿಲ್ಸೋದು ಅಂದರೆ, ಎಲ್ಲ ತಿಂದೇ ಇರುತ್ತೆ. ಈ ಥರ ಮೇಲ್ಗಡೆ ನಿಲ್ಬಿಡುತ್ತೆ ಹುಳುಗಳು. ಈ ಥರ ಹುಳುಗಳು ನೋಡಿ, ಈ ಥರ ಎಲ್ಲ ತಿಂದಾಗೆ ಇದೇ ಥರ ನಿಂತ್ಬಿಡುತ್ತೆ ಸೊಪ್ಪು ಮೇಲೆ ಎಲ್ಲ ಹುಳುಗಳು. ಈ ಥರ ನಿಂತ್ಕೊಬಿಡುತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ಸೊಪ್ಪು ತಿನ್ನಲ್ಲ ಅಂತ. ಆಗೆಲ್ಲ ನಾವು ಸುಣ್ಣ ಎಲ್ಲ ಹಾಕಿ ಸುಣ್ಣ ಉದುರಿಸ್ಬಿಟ್ಟು ಬಿಟ್ಬಿಡೋದು. 1 ದಿನ 2 ದಿನ ಆದಮೇಲೆ ಅದು ಪೊರೆ ಬಿಡುತ್ತೆ. ಹುಳುಗಳು ಎಲ್ಲ ಪೊರೆ ಬಿಡುತ್ತೆ. ನಾವೆಲ್ಲ ಹಾಗೆ ಕಣ್ಣಲ್ಲಿ ನೋಡ್ತಾ ಇರಬೇಕು. ಎಲ್ಲ ಪೊರೆ ಬಿಟ್ಟಾವ ಎಲ್ಲ ನೋಡಿಕೊಂಡು, ಎಲ್ಲ ಬಿಟ್ಟ ತಕ್ಷಣ ಮತ್ತೆ ಪೌಡ್ರ್, ನಮ್ಮದು ಸುಣ್ಣನೋ ಅಥವಾ ಬೇರೆ ಎಲ್ಲ ರೇಷ್ಮೆ ಇಲಾಖೆಯಲ್ಲಿ ಸಿಗೋಂಥವು, ಅದು ಹಾಗೆ ಅಂಗಡಿಗಳಲ್ಲಂತೂ ಸಿಗೋಂಥವು ರೋಗ ನಿರೋಧಕ ಪೌಡ್ರ್ಗಳಿರ್ತವೆ, ರೋಗ ಬರದೇ ರೀತಿ ಪೌಡ್ರ್ಗಳು. ಅದನ್ನೆಲ್ಲ ನಾವು ಪೌಡ್ರ್ಗಳು ಹಾಕ್ಕೊಂಡು ನೋಡ್ಕೋಬೇಕು, ಕಾಯಿಲೆ ಬರ್ದಂಗೆ. ಆ ಥರ ನೋಡಿಕೊಂಡು ಮತ್ತೆ ಫೀಡಿಂಗ್ ಮಾಡೋದು. ಮತ್ತೆ ಅದೇ ರೀತಿ 4 ದಿನ ಮತ್ತೆ ರಿಪೀಟ್ ಆಗುತ್ತೆ. 4 ದಿನನೂ ಆಗ್ಬೋದು. ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ ಹುಳುಗಳು. ವೆದರ್ ಕೋಲ್ಡ್ ಇದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊಪ್ಪು ನಿಧಾನಕ್ಕೆ ತಿಂದಿರುತ್ತೆ ಕೋಲ್ಡಲ್ಲಿ. ಸ್ವಲ್ಪ ಬಿಸಿ ಇದ್ರೂ ಸಹ ಸ್ವಲ್ಪ ಸೊಪ್ಪೆಲ್ಲ ಬೇಗ ಬಿಟ್ಟಿರುತ್ತೆ. ಆ ರೀತಿ ನಿಧಾನಕ್ಕೆ ತಿಂದಿರುತ್ತೆ ಹುಳುಗಳು. ಅದರಿಂದ ಟೈಮು ಒಂದು ಅರ್ಧ ದಿನ ಹೆಚ್ಚು ಕಡಿಮೆ ನಡೆಯುತ್ತೆ. ಅದು ಮತ್ತೆ ಸತತವಾಗಿ ಮತ್ತೆ ಎದ್ದು ಎಲ್ಲ ಜ್ವರದಿಂದ ಎದ್ಬಿಡುತ್ತೆ ಹುಳುಗಳೆಲ್ಲ. ಪೊರೆ ಬಿಟ್ಬಿಡುತ್ತೆ. ಪೂರ್ತಿ ಬಿಟ್ಟು ನೋಡಿದ ತಕ್ಷಣ ಆಗ ಫೀಡಿಂಗ್ ಕೊಡೋಕೆ ಮತ್ತೆ ಶುರು ಮಾಡ್ಬೇಕು ನಾವು. ಆವಾಗ ಹಂತವಾಗಿ ಪ್ರತಿ ದಿನ ಸೊಪ್ಪು ಕೊಡ್ಬೇಕಾದ್ರೆ ನಾವು ಹುಳುಗಳು ಎಷ್ಟು ಒಟ್ಟಿಗೆ ಸೇರವೆ ಅಂದ್ರೆ ನಾವು ಸ್ವಲ್ಪ ಬಿಡುಗಡೆ ಮಾಡ್ಬೇಕು. ಈ ಥರ ಬೇರೆ ಬೇರೆ ಸ್ಪೇಸ್ ಜಾಸ್ತಿ ಮಾಡ್ತಾ ಹೋಗ್ಬೇಕು. ಅಲ್ಲಿಂದ ಇಷ್ಟಿದ್ದಾಗ ಸ್ವಲ್ಪ ಸ್ಪೇಸ್ ಜಾಸ್ತಿ ಮಾಡ್ತಾ ಇದೇ ರೀತಿ ಒಂದು ಸ್ಟ್ಯಾಂಡಲ್ಲಿ ಇರೋವಂಥದ್ದು ಈಗ ನೋಡಿ 8 ಮಳಿಗೆಯಲ್ಲಿ ಇದಾವೆ. ಈಗ ಆಲ್ರೆಡಿ 8 ಮಳಿಗೆ ಗೂಡು ಕಟ್ಟಿದ್ದಾವೆ. ಈಗ 8 ಮಳಿಗೆಲ್ಲೂ ಸಹ ಹುಳ ಇರುತ್ತೆ. ಈ ಕಡೆ 2 ಸೈಡು. ಆ ಮಳಿಗೆ ಒಳಗಡೆ ನಾವೆಲ್ಲ ದಿನ ಹೆಚ್ಚಿಗೆ ಮಾಡ್ತಾ ಕೊನೆ ಹಂತದಲ್ಲಿ 3ನೇ ದಿನಕ್ಕೆ 4ನೇ ದಿನದೊಳಗೆ ಎಲ್ಲ ಸ್ಟೆಪ್ಪನ್ನು ಸಹ ಭರ್ತಿ ಮಾಡಿರಬೇಕು. ಆಗ ಹುಳಕ್ಕೆ ಫೀಡಿಂಗ್ ಮಾಡ್ತಾ ಇದ್ರೆ ಅದು ನಿಧಾನಕ್ಕೆ ಗ್ರೋತ್ ಆಗಿ ಎಲ್ಲ ಚೆನ್ನಾಗಿ ಹುಳ ದಪ್ಪ ಬರುತ್ತೆ. ನಾವು ಎಷ್ಟು ಸೊಪ್ಪು ಕ್ವಾಲಿಟಿ ಕೊಟ್ಟಿರ್ತೀವಿ ಅಷ್ಟು ಸೊಪ್ಪು ನೀಟಾಗಿ ತಿಂದು ಹುಳುಗಳು ದಷ್ಟಪುಷ್ಟ ಬೆಳೆದಿರ್ತವೆ ಚೆನ್ನಾಗಿ. ಆಗ ಗೂಡು ಕಟ್ಟೋಕ್ಕೆ ಶುರು ಮಾಡ್ತೇವೆ ಚೆನ್ನಾಗಿ. ಕೊಟ್ಟೋದು ನಮ್ಗೆ ಯಾವ ರೀತಿ ಗೊತ್ತಾದಂದರೆ, ಹುಳುಗಳೆಲ್ಲ ಸ್ವಲ್ಪ ತುಪ್ಪದ ಬಣ್ಣಕ್ಕೆ ತಿರುಗುತ್ತೆ. ಅದು ಎಲ್ಲ ತುಪ್ಪದ ಬಣ್ಣಕ್ಕೆ ತಿರುಗಿ ಹುಳು ಎಲ್ಲ ಈ ಥರ ನಿಂತ್ಕೊಳತ್ತೆ. ಆಗಲೂ ಸಹ ನಿಂತ್ಕೊಳತ್ತೆ. ಆವಾಗ ನಮಗೆ ಗೊತ್ತಾಗುತ್ತೆ. ಸ್ವಲ್ಪ ಫೀಡಿಂಗ್ ಹಾಕ್ಬಿಟ್ಟು ಮತ್ತೆ ಚಂದ್ರಿಕೆಗಳಿರುತ್ತೆ, ಪ್ಲಾಸ್ಟಿಕ್ ಚಂದ್ರಿಕೆ. ಇವು ಸಹ ನಮಗೆ ರೇಷ್ಮೆ ಇಲಾಖೆಯಲ್ಲಿ ಸಬ್ಸಿಡಿಯಲ್ಲಿ ಸಿಗುತ್ತೆ. ಅರ್ಧ ಹಣ ನಾವು ಭರಿಸ್ಬೇಕು, ಅರ್ಧ ಸರ್ಕಾರ ಭರಿಸಿ ಕೊಡುತ್ತೆ ನಮಗೆ ರೈತರಿಗೆ ಸಪ್ಲಿನ. ಅದು ನಾವು ತಗೋಬೋದು. ಆ ಥರ ಇವೆಲ್ಲ ಚಂದ್ರಿಕೆಗಳೆಲ್ಲ ಸ್ಟ್ಯಾಂಡ್ ಮೇಲೆಲ್ಲ ಇಡ್ತಾ ಹೋದರೆ ಅವೆಲ್ಲ ಹುಳುಗಳೆಲ್ಲ ಇದ್ರ ಮೇಲೆ ಹತ್ತಕ್ಕೆ ಶುರು ಮಾಡುತ್ತೆ. ಹತ್ತಿ ಈ ಥರ ಗೂಡನ್ನ ಕಟ್ಟುತ್ತೆ. ಒಂದು 2-3 ದಿನದಲ್ಲಿ ಗೂಡು ಕಟ್ಟುತ್ತೆ. ಈ ಗೂಡು ಕಟ್ಟಿದ್ದ 7 ದಿನ 8 ದಿನಕ್ಕೆ ನಾವು 8-9 ದಿನ 10 ದಿನವರೆಗೂ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ಇಲ್ಲಿ ರಾಮನಗರ ಮಾರ್ಕೆಟಿಂಗ್ ಎಲ್ಲಾದರೂ ಹೋಗ್ಬೋದು. ನಾವು ಹಾಸನ ಆದರೂ ಹೋಗ್ಬೋದು, ರಾಮನಗರ ಹೋಗ್ಬೋದು, ಎಲ್ಲಾದರೂ ಹೋಗ್ಬೋದು ಮಾರ್ಕೆಟಿಂಗ್ಗೆ. ನಾವು ಇದೆಲ್ಲ ಬೆಳೆ
ಎಲ್ಲ ಗೂಡು ಚೆನ್ನಾಗಿ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಯಾವಾಗ ಅಂದರೆ 7-8 ದಿನ ಆದಮೇಲೆ, ಆಲ್ಮೋಸ್ಟ್ 7-8 ದಿನ ಆದಮೇಲೆ ಅದು ಗೂಡು ಬಂದಿದೆ ಅಂತಲೇ ಅರ್ಥ. 7-8 ದಿನ ಕೆಲವೊಂದು ಗೂಡನ್ನ ಕೂದು ನೋಡಿಬಿಟ್ರೆ ಅದು ರೆಡ್ ಕಲರ್ ಪೀಪ್ ಆಗಿರುತ್ತೆ, ಕಡಲೆ ಬೀಜ ಥರ ಅದು ಗಟ್ಟಿಯಾಗಿರುತ್ತೆ ಹುಳ. ಅದನ್ನ ಎಲ್ಲ ಬಿಡಿಸ್ಕೊಳ್ಳೋದು, ಹಾಗೆಲ್ಲ ಸೇರಿ ಬಿಡಿಸ್ಕೊಂಡು ನೀಟಾಗಿ, ಅಂದರೆ ಎಲ್ಲ ಚೆನ್ನಾಗಿರೋ ಗೂಡುಗಳೆಲ್ಲ ಬಿಡಿಸ್ಕೊಂಡು ನೀಟಾಗಿ ಒಂದು ಚೀಲಕ್ಕೆ ಹಾಕ್ಕೊಂಡು ನಾವು ಮಾರ್ಕೆಟ್ಗೆ ಎಲ್ಲಾದರೂ ಹೋಗ್ಬೋದು. ರಾಮನಗರ, ನಾವು ಆಲ್ಮೋಸ್ಟ್ ರಾಮನಗರನೇ ಹೋಗೋದು. ರಾಮನಗರ ತಗೊಂಡೋದಾಗ ನಾವು ನೀಟಾಗಿ ಅದನ್ನು ಮಾರ್ಕೆಟಿಗೆ ಹೋಗ್ಬೇಕಾದ್ರೂ ಸಹ ಒಂದು 30 kg 40 kg ಆ ಥರ ಬ್ಯಾಗ್ ಮಾಡ್ಕೊಂಡು ಒಂದು ಗಾಡಿಗಳಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ಒಂದು 4-5 ಜನ ಒಂದು ಗಾಡೀಲಿ ತಗೊಂಡು ಹೋಗ್ತೀವಿ ನಾವು. ಮಾರ್ಕೆಟ್ಗೆ ಹೋದ್ಮೇಲೆ ಅಲ್ಲಿ ಮಾರ್ಕೆಟಿಂಗಲ್ಲಿ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತೆ ಏನು ಈ ಟೆಂಡರ್. ಅಂದರೆ ಈಗೆಲ್ಲ ಆನ್ಲೈನ್ ಟೆಂಡರ್ ಆಗ್ತಾಯಿದೆ. ಈಗ ಮೊದಲಾಗೆ ಹರಾಜ್ಗೆ ಹೋಗೋದೇನಿರಲ್ಲ, ಎಲ್ಲ ಮೊಬೈಲಲ್ಲಿ ಎಲ್ಲ ರೀಲರ್ಸ್ಗಳು ಅವ್ರು ಬೇಕಾದ ಗೂಡುಗಳನ್ನ ಯಾವುದು ಚೆನ್ನಾಗಿ ಗುಣಮಟ್ಟ ಇರೋ ಗೂಡು ಅಂತ ನೋಡಿ ಆ ಗೂಡನ್ನು ಅವರು ಪರ್ಚೇಸ್ ಮಾಡ್ತಾರೆ. ನಾವು ಎಷ್ಟು ಫೀಡಿಂಗ್ ಚೆನ್ನಾಗಿ ತಿನ್ನಿಸಿರ್ತೀವಿ ಆ ರಿಸಲ್ಟು ಈ ಗೂಡಲ್ಲಿ ಬರುತ್ತೆ. ನಾವು ಎಷ್ಟು ಅದಕ್ಕೆ ಊಟನ ಚೆನ್ನಾಗಿ ಸೊಪ್ಪನ್ನ ತಿನ್ನಿಸಿರ್ತೀವಿ ಆ ರಿಸಲ್ಟು ಗೂಡಲ್ಲಿ ಬರುತ್ತೆ. ಆಗ ಅಲ್ಲಿ ಬೆಲೆನ ಅವರು ನಿಗದಿ ಮಾಡ್ತಾರೆ. ನಮ್ಗೆ ಇಳುವರಿ ಎಷ್ಟು 100 ಮೊಟ್ಟೆ ತಂಡಕ್ಕೆ 120 kg ಬರೋದು, 130 kg ಬರೋದು, ಈ ರೀತಿ ಎಲ್ಲ ಬೆಳೆ ಇಳುವರಿ ಬರುತ್ತೆ. ಇವಾಗಂತೂ ಬೆಲೆ 950 ಗಂಟೆ ಇದೆ ಅಂತ ಹೇಳ್ಬೋದು. ಈಗೆಲ್ಲ ನಾವು ಮಾಡಿರೋದು ಇದರಲ್ಲಿ ಹೆಚ್ಚು ಕಡಿಮೆ 138 ತಂಡದ್ದು ಹುಳ. ಇದು ಸ್ವಲ್ಪ ಇಳುವರಿ ಜಾಸ್ತಿ ಬಂದಿದೆ ನಮ್ಮ ದಿವಸಕ್ಕೆ, ಜಾಸ್ತಿ ಕಾಣ್ತಾ ಇದೆ. ಯಾಕಂದರೆ ನನ್ನ ಸೊಪ್ಪು ಸಹ ಖಾಲಿಯಾಗಿ ಬೇರೆಯವ್ರಲ್ಲೂ ಸೊಪ್ಪು ತೊಗೊಂಬಂದು ಹಾಕಿದ್ದೀನಿ. ಅಂದರೆ ಹುಳು ತಂಡ ಚೆನ್ನಾಗಿ ಕೊಟ್ಟಿದ್ದಾರೆ ಚಾಕಿ ಸೆಂಟ್ರ್ ಅವರು, ಅದರಿಂದ ಚೆನ್ನಾಗಿ ಒಳ್ಳೆ ಇಳುವರಿ ಬಂದೈತೆ. ಈಗ ಹೆಚ್ಚು ಕಡಿಮೆ 180 kg ಅಷ್ಟು ಬರ್ಬೋದು. 138 ತಂಡದ ಹುಳಕ್ಕೆ 180 kg ಅಷ್ಟು ಇಳುವರಿ ಬರುತ್ತೆ. ಅಂದರೆ ಅತಿ ಚೆನ್ನಾಗಿ ಬಂದಿರೋ ಇಳುವರಿ ಅಂತ ಹೇಳ್ಬೋದು ಇದು. ಯಾಕಂದರೆ 138 ತಂಡದ ಹುಳಕ್ಕೆ ಅಷ್ಟೇ kg ಬರುತ್ತೆ. ಎಲ್ಲ ಕಡೆ ಬೆಳೆದ್ರೆ ಒಂದು 5 kg ಹೆಚ್ಚು ಕಡಿಮೆ ಆಗ್ಬೋದು. ಇದು ಇನ್ನೂ ಜಾಸ್ತಿ ತೂಕ ಬಂದಿದೆ, ಚೆನ್ನಾಗಿ ಬಂದಿದೆ ಬೆಳೆ. ಈಗ ಇದು ಹೆಚ್ಚು ಕಡಿಮೆ ನಮಗೆ 900, 880 ಈ ರೀತಿ ಒಂದು ಅಂದಾಜು ಹಾಕೊಂಡಿರ್ತೀವಿ ಆ ರೇಟಿಗೆ ಹೋಗ್ಬೋದು ಅಂತ. ಅಷ್ಟು ಹೋದ್ರೂ ನಮಗೆ ಹೆಚ್ಚು ಕಡಿಮೆ 1.5 ಲಕ್ಷ ಅಷ್ಟು ಆದಾಯ ಸಿಗುತ್ತೆ. ನಾವು 25 ದಿನ ಪೀರಿಯಡ್, ಅಂದರೆ 4 ಹುಳ ತಂದಿದ್ದು 4 ದಿನ, ಆದರೆ 1.5 ದಿನ ವೇಸ್ಟು, ಮತ್ತು 4 ದಿನ 8, 8, 3, 11 ಮತ್ತು 7, 18 ದಿನ ಅಷ್ಟೇ ನಾವು ಕೆಲಸ ಮಾಡಿರ್ತೀವಿ ಇದಕ್ಕೆ ಫೀಡಿಂಗ್ ಮಾಡೋಕ್ಕೆ. ಫೀಡಿಂಗ್ ಮಾಡೋದು 18 ದಿನ, ನಾವು ಜಾಸ್ತಿ ಅದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳಲ್ಲ. ಇದು 18 ದಿನ ಫೀಡಿಂಗ್ ಮಾಡಿರ್ತೀವಿ. ಇನ್ನು ಬಾಕಿ ದಿನ ಮಧ್ಯದಲ್ಲಿ ರೆಸ್ಟ್ ಇರುತ್ತೆ ನಮಗೆ. 1.5 ದಿನ ಅದು ಜ್ವರದಿಂದ ಹೇಳೋದು ಟೈಮ್ ಇರೋದಲ್ಲ, ಆ ರೆಸ್ಟ್ ಇರುತ್ತೆ 18 ದಿನ. ಮತ್ತು ಇನ್ನು ಗೂಡು ಕಟ್ಟಿ ರೆಡಿ ಆಗೋದು 7-8 ದಿನ ಬೇಕು. ಅಂದರೆ ಗೂಡು ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ಅವಾಗೇನು ನಮ್ಗೆ ಕೆಲಸ ಇರೋಲ್ಲ. ಇದು ಚಂದ್ರಿಕೆ ಹಾಕಿದ್ಮೇಲೆ ನಮಗೆ ಕೆಲಸ ಇರೋಲ್ಲ. 7-8 ದಿನ ಬಿಡಬೇಕು. ಎಲ್ಲ ಚೆನ್ನಾಗಿ ಹುಳುಗಳೆಲ್ಲ ನೂಲೆಲ್ಲ ಸುತ್ತಿ ಮುಗ್ದಿರಬೇಕು. ಮುಗಿದು ಆದಮೇಲೆ 8 ದಿನ ಆದಮೇಲೆ ನಾವು ಮಾರ್ಕೆಟಿಗೆಲ್ಲ ತಗೊಂಡೋಗೋದು. ಅವಾಗ ಗೊತ್ತಾಗತ್ತಲ್ಲ ನಮಗೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ಗೂಡು ಅನ್ನೋದಲ್ಲಿ. ಎಲ್ಲ ಸಾವಿರಾರು ಜನ ರೈತರು ಅಲ್ಲಿ ಗೂಡು ತಂದಿರ್ತಾರೆ, ಟನ್ಗಟ್ಟಲೆ ಬಂದಿರುತ್ತೆ. ಅದರಲ್ಲಿ ಯಾರು ಗೂಡು ಚೆನ್ನಾಗಿ ಬೆಳೆದಿದ್ದಾನೆ ಅದನ್ನ ನೋಡಿ ಅದಕ್ಕೆ ಬೆಲೆ ಕಟ್ತಾರೆ ಅವರು, ಅಷ್ಟು ಚೆನ್ನಾಗಿ ಬೆಲೆ ಕೊಡ್ತಾರೆ. ನಾವು ಮಾರ್ಕೆಟಿಗೆ ಹೋಗಿರ್ತೀವಲ್ಲ, ಅದಕ್ಕೆ ಹೋದಾಗ ನಾವು ಕೆಲವೊಂದು ಸಣ್ಣ ಗೂಡು ಈ ಥರ ಎಲ್ಲ ಇರುತ್ತೆ, ಒಂದು ಡಬಲ್ ಗೂಡು, ಇವೆಲ್ಲನೂ ಸಪ್ರೇಟ್ ಮಾಡಬೇಕು. ಸ್ವಲ್ಪ ಸಣ್ಣ ಗೂಡು, ಸ್ವಲ್ಪ ವೇಸ್ಟೇಜ್ ಗೂಡು ಇವೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸಪ್ರೇಟ್ ಮಾಡ್ಕೋಬೇಕು. ಎಲ್ಲ ಮಾಡಿ ನೀಟಾಗಿ ಗೂಡನ್ನು ನಾವು ಎಷ್ಟು ಚೆನ್ನಾಗಿ ಅವ್ರಿಗೆ ಅಲ್ಲಿ ಕಾಣುತ್ತೆ ಅವ್ರಿಗೆ ಅಷ್ಟು ಬೆಲೆ ಕೊಡ್ತಾರೆ. ನಮ್ಗೆ ಅಲ್ಲೆಲ್ಲ ಆವತ್ತಾಗಿನ ಬೆಳಗ್ಗೆಗೆ ಹಣ ಬಂದ್ಬಿಡುತ್ತೆ, ರೈತರ ಖಾತೆಗೆ ಹಣ ಬಂದ್ಬಿಡುತ್ತೆ, ಎಲ್ಲ ಅಕೌಂಟಿಗೆ ಬರುತ್ತೆ. ಈಗ ಯಾರು ಕ್ಯಾಶ್ ಆ್ಯಂಡ್ ಕ್ಯಾರಿ ಇರಲ್ಲ. ನಾವು ಮಾರ್ಕೆಟಿಗೆ ಗೂಡು ಹಾಕಿದ ತಕ್ಷಣ ಇನ್ನು ಬೆಳಿಗ್ಗೆಗೆ ನಮಗೆ ರೈತರಿಗೆ ಬೆಳಗ್ಗೆ ಅಥವಾ ಸಂಜೆ ಹಣ ಬಂದು ಬೀಳುತ್ತೆ ಅಕೌಂಟಿಗೆ. ಅಲ್ಲಿಂದ ನಮಗೆ ಈ ಮಾರ್ಕೆಟಲ್ಲೂ ಸಹ ಏನು ತೊಂದರೆ ಆಗಲ್ಲ. ಇವಾಗ ಕೆಲವೊಬ್ಬರು ಬೇರೆ ರೀತಿ ಅಲ್ಲಿಂದ ಮೂಲ ಸೌಕರ್ಯದ್ದು ತೊಂದರೆ ಇರುತ್ತೆ. ಸ್ವಲ್ಪ ನಾವು ತಡೆಯೋಂಥ ಶಕ್ತಿ ಇದೆ ರೈತರಿಗೆ, ಅದೆಲ್ಲ ತಡ್ಕೊಂಡಿದ್ದಾರೆ, ಏನು ತೊಂದರೆ ಇಲ್ಲ. ಮುಂದಿನ ದಿನಗಳು ಚೆನ್ನಾಗಿ ಆಗುತ್ತೆ ಅಂತ ನಮ್ಗೆ ಭರವಸೆ ಇದೆ. ಅದರಿಂದ ಬೆಳೆ ಅಂತೂ ಬೆಳೀತಾ ಇರ್ತೀವಿ, ನಾವು ಬಿಡಲ್ಲ. ಇಂಥ ಲಾಭದಾಯಕವಾದ ಬೆಳೆ ಬೆಳೆದೇಬೇಕು. ಯಾಕಂದರೆ ಇವತ್ತು ನಾವು ಈ ಕೃಷಿ ಬೆಂಗಳೂರು, ಮುಂಬೈ ಎಲ್ಲ ಕಡೆ ಸುತ್ತಾಡ್ಕೊಂಬಂದು ಇವಾಗ ನಾನಿಲ್ಲಿ ಸುಮಾರು 7 ವರ್ಷದಿಂದಲೂ ರೇಷ್ಮೆ ಬೆಳೀತಲೇ ಇದ್ದೀನಿ. ಆಗ್ಲಿಂದಲೂ ಬೆಳೀತಾ ಇದ್ದೀನಿ. ಮತ್ತು ನಾವು ರೇಷ್ಮೆ ಇಲ್ಲೆಲ್ಲ ಬೆಳೆ ಬರಲಿಕ್ಕೆ ಒಂದು ಮನೆ ಹೇಗಿರಬೇಕು ಅನ್ನೋದು ಮುಖ್ಯವಾದ ವಿಷಯ. ಮನೆಯನ್ನು ಸಹ ಪೂರ್ವ ಪಶ್ಚಿಮವಾಗಿ ಇರಬೇಕು. ಈಗ ಪೂರ್ವ ಪಶ್ಚಿಮವಾಗಿ ಈ ಥರ ವಾಟ ಇರಬೇಕು, 2 ಸೈಡ್ಗೆ ವಾಟ ಇರಬೇಕು, ಚೆನ್ನಾಗಿರುತ್ತೆ ಮನೆಗಳು. ನಾವೀಗ ಬೆಳೆದಿರೋದು ಇದು ಶೆಡ್ಡಲ್ಲಿ, ಮನೆಯಲ್ಲ, ಇದು ಶೆಡ್ಡು. ಇದು ಶೆಡ್ ಅದು ಎಷ್ಟಿದೆ ಅಂದರೆ 25 ಅಡಿ ಅಗಲ ಇದೆ, ಉದ್ದ ಬಂದು 50 ಅಡಿ ಇದೆ. ಈ ಶೆಡ್ಡಲ್ಲಿ ನಾವು ಹೆಚ್ಚು ಕಡಿಮೆ 250 kg ಗೂಡಷ್ಟು ಬೆಳಿಬೋದು ಈ ಅಳತೆ ಶೆಡ್ಡಿನಲ್ಲಿ.
ಇದು ಖರ್ಚು ಬಂದು ಇದಕ್ಕೆ ನಾನು ಆಗ 2.5 ಲಕ್ಷ ಅಷ್ಟೇ ಖರ್ಚಾಗಿದ್ದು. ಆಗ ಬೆಳೆ ಮಾಡಲಿಕ್ಕೆ ಶೀಟು ಕಬ್ಬಣ ಇವೆಲ್ಲ ಆಗಿದ್ದು. ಈ ಶೆಡ್ಡಲ್ಲಿ ಜಾಸ್ತಿ ಶೆಡ್ಡಲ್ಲಿ ಸ್ವಲ್ಪ ಬೆಳೆ ಚೆನ್ನಾಗಿ ಬರುತ್ತೆ. ಹೆಂಗೆ ಅಂದರೆ ಅತಿ ಹೆಚ್ಚು ಚೆನ್ನಾಗಿ ಗಾಳಿ ಆಡುತ್ತೆ. ಈ ಹುಳುಗಳಿಗೆ ಎಷ್ಟು ಗಾಳಿ ಆಡುತ್ತೋ ಅಷ್ಟು ಚೆನ್ನಾಗಿ ಹುಳುಗಳು ಆರೋಗ್ಯವಾಗಿರ್ತವೆ, ಏನು ಕಾಯಿಲೆ ಬರೋಲ್ಲ. ಅದರಿಂದ ನಾವೆಲ್ಲ ಈ ಟಾರ್ಪಲ್ ಕಟ್ಕೊಂಡಿದ್ದೀವಿ. ಇವಾಗ ಸ್ವಲ್ಪ ಬಿಸಿಲಿದೆ ಈ ಕಡೆ ಅಂತ, ಮತ್ತು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ತೊಂದರೆ ಇಲ್ಲ. ಈಗ ಗೂಡು ಕಟ್ಟಿದೆಯಲ್ಲ, ಇವಾಗೆಲ್ಲ ನಡೀತೆ, ಏನು ತೊಂದರೆ ಆಗಲ್ಲ. ಆವಾಗ ಹುಳು ಇರಬೇಕಾದ್ರೆ ನಾವು ಚೆನ್ನಾಗಿ ಗಾಳಿ ಆಡೋ ಥರ ನೋಡ್ಕೋಬೇಕು. ಬಿಸಿಲೆಲ್ಲ ಒಳಗಡೆ ಬರ್ದಂಗೆ ಅದಕ್ಕೆ ಒಂದು ಸ್ವಲ್ಪ ಹೊರಗಡೆಯಿಂದ ಏನಾದ್ರು ಶೀಟ್ ಗೀಟ್ ಎಲ್ಲ ಹಾಕೊಂಡು ಈ ರೀತಿ ಬಂದರೆ ಬೆಳೆ ಚೆನ್ನಾಗಿ ಬರ್ತದೆ. ಹೆಚ್ಚಾಗಿ ಬಿಸಿಲು ಬಂದರೆ ಏನಾಗುತ್ತೆ? ಹೆಚ್ಚಾಗಿ ಬಿಸಿಲು ಬಂದರೆ ಅಂದರೆ ಹುಳುಗಳು ಸೊಪ್ಪು ಫೀಡಿಂಗ್ ಮಾಡಿರ್ತೀವಲ್ಲ, ಅದೆಲ್ಲ ಅದು ಸ್ವಲ್ಪ ಸೊಪ್ಪು ಕ್ವಾಲಿಟಿ ಕಡಿಮೆ ಆಗುತ್ತೆ. ಎಲ್ಲ ಮುದ್ರೋಗಂಥದ್ದು ಆಗ್ಬಿಡ್ತದೆ. ಸೊಪ್ಪು ತಿನ್ನೋಕ್ಕಾಗಲ್ಲ, ಅದು ವೇಸ್ಟ್ ಆಗ್ಬಿಡ್ತದೆ ಸೊಪ್ಪು. ಅದನ್ನು ತಿನ್ನೋದೇ ಇಲ್ಲ ಅದಾಗ. ಅದರಿಂದ ಬಿಸಿಲು ಜಾಸ್ತಿ ಬೀಳಬಾರ್ದು, ಮನೆ ಒಳಗಡೆ ಬಿಸಿಲು ಬರಬಾರ್ದು. ಆ ಥರ ನೋಡ್ಕೋಬೇಕು. ಯಾವಾಗಲೂ ತಂಪಾಗಿರ್ಬೇಕು. ಮತ್ತೆ ಇಲ್ಲಿ ನಿಮ್ಮ ಇದರಲ್ಲಿ ಇಷ್ಟೊಂದು ಬಿಸಿಲಿದೆ. ಇವಾಗ ಬಿಸಿಲಿದೆ, ಅದಕ್ಕೆ ಟಾರ್ಪಲ್ ಕಟ್ಕೊಂಡಿದ್ದೀವಿ. ಸ್ವಲ್ಪ ಏನೋ ಆ ಮೂಲೆಯಲ್ಲಿ ಸ್ವಲ್ಪ ಇದ್ರೆ ಏನು ತೊಂದರೆ ಇಲ್ಲ, ನಡೆಯುತ್ತೆ. ಅದು ಬರದೇ ರೀತಿ ನಾವು ಕವರ್ ಮಾಡ್ಕೋಬೇಕಂದ್ರೆ ಹೊರಗಡೆಯಿಂದಲೂ ಸಹ ಮತ್ತೊಂದು ಶೀಟ್ ಹಾಕಿ ಸೈಡ್ಗೆ ಆ ರೀತಿನೂ ಮಾಡ್ಕೋಬೋದು. ನಾವು ಇನ್ನೂ ಮಾಡಿಲ್ಲ, ಮುಂದಿನ ದಿನ ಮಾಡೋಂಥ ಐಡಿಯಾ ಇದೆ. ಸ್ವಲ್ಪ ಈ ಮನೆ 50 ಅಡಿ ಇದೆ, ಅಲ್ಲಿಂದ ಇಲ್ಲಿವರೆಗೂ 50 ಅಡಿ ಲೆಂತ್ ಇದೆ, ಆಗಲೇ 25 ಅಡಿ. ಮತ್ತು ಹೈಟ್ ಬಂದು ಜಾಸ್ತಿ ಆಗಿಬಿಟ್ಟಿದೆ ನಮ್ಮದು. ಒಂದು ಸೈಡು ಹೈಟ್ ಜಾಸ್ತಿ ಇದೆ, ಅದು 18 ಅಡಿ ಹೈಟ್ ಇದೆ. ಸೆಂಟ್ರ್ ಬಂದು 20 ಅಡಿ ಇದೆ. 2 ಅಡಿ ಮಾತ್ರ ಓಟ ಇದೆ. ಏನು ತೊಂದರೆ ಇಲ್ಲ, ಚೆನ್ನಾಗತ್ತೆ. ಆದರೆ ಅಡಿ ಅಷ್ಟು ಹೈಟ್ ಅವಶ್ಯಕತೆ ಇರಲ್ಲ ನಮ್ಗೆ. 15 ಅಡಿ ಸೈಡ್ ಹೈಟ್ ಇದ್ದರೆ ಏನು ಚೆನ್ನಾಗಾಗುತ್ತೆ, ಏನು ಆಗ್ಬೋದು. ಈ ಸ್ಟೆಪ್ಪು ಸಹ ಈ ಥರ ಅಲ್ಲಿವರೆಗೂ ಎಷ್ಟು ಹೈಟು ಹೀಟ್ ಆಗದೆ ರೀತಿ ಮೇಲೆ ನಾವು ಮನೆಗಳಲ್ಲಿ ನಿರ್ವಹಣೆ ಹೆಂಗೆ ಮಾಡಬೇಕು ಅಂದರೆ ಜಾಸ್ತಿ ಗಾಳಿ ಆಡಬೇಕು, ಹೀಟ್ ಆಗಬಾರ್ದು. ಮೇಲಿಂದ ಕಾವು ಬರುತ್ತೆ, ಬೇಸಿಗೆಯಲ್ಲಿ ಮೇಲಿಂದ ಕಾವು ಬರುತ್ತೆ. ಆ ಕಾವು ಬರದೇ ರೀತಿ ಹೆಂಗೆ ಮಾಡಬೇಕು ಅಂದರೆ ಮೇಲ್ಗಡೆ ನೀರು ಹಾಯಿಸೋದು ಈ ರೀತಿ, ಅಥವಾ ಮೇಲ್ಗಡೆ ಏನೋ ಕಾಯಿ ಮೊಟ್ಟೆಗಳು ಹಾಕೋದು ಶೀಟ್ ಮೇಲ್ಗಡೆ. ಈ ರೀತಿ ನಾವು ಟೆಂಪ್ರೇಚರ್ನ ಕಡಿಮೆ ಮಾಡ್ಬೋದು. ಇದು ಕಡಿಮೆ ಅಂದರೆ 18 ಸೆಂಟಿಗ್ರೇಡ್ರಿಂದ ಮೇಲೆ ಇರಬೇಕು. 25 ಒಳಗಡೆ ಇರಬೇಕು ವಾತಾವರಣ ಅಷ್ಟು. ಮತ್ತು ಯಾವಾಗಲೂ ಗಾಳಿ ಆಡ್ತಾ ಇರಬೇಕು. ನೆಲದಲ್ಲೂ ಸಹ ಶೀತಾಂಶ ಬರದೇ ರೀತಿ ನೋಡ್ಕೋಬೇಕು. ಇನ್ನು ನಮ್ಮ ಶೇಡ್ ನೆಟ್ಟಲ್ಲಿ ನಾವು ಈಗ ಇದು ಕೋಲಿಂಗ್ ಮಾಡೋಕ್ಕೆ ಬೇಸಿಗೆಯಲ್ಲಿ ಏನು ಮಾಡಿದ್ದೀವಿ ಅಂದರೆ ಸುತ್ತಲೂ ಡ್ರಿಪ್ ಪೈಪ್ ಲೈನ್ ಇದೆಯಲ್ಲ, ಇನ್ನರ್ ಡ್ರಿಪ್ಪು, ಅದನ್ನು ಹಾಕ್ಬಿಟ್ಟು ನೀರು ಸಪ್ಲೈ ಕೊಡ್ತೀನಿ. ಅದೆಲ್ಲ ಶೇಡ್ ನೆಟ್ ಮೇಲೆಲ್ಲ ಇಳಿತಾ ಇರುತ್ತೆ, ನೀರು ನಿಧಾನವಾಗಿ ಇಳಿತಾ ಇರುತ್ತೆ. ಅದರಿಂದ ತುಂಬ ತಂಪಾಗಿರುತ್ತೆ, ಆಗ ಬೆಳೆ ಚೆನ್ನಾಗಿ ಬರುತ್ತೆ. ಇದು ಬಿಟ್ಟರೆ ನಾವು ಈ ಬೇರೆ ಏನು ಮಾಡ್ಬೋದು ಅಂದರೆ ಮನೆಗಳಿಗೆ ಬಂದರೆ ನಾವು ಎಕ್ಸಾಸ್ಟ್ ಫ್ಯಾನ್ಗಳು ಬರುತ್ತೆ ಹೊರಗಡೆ, ಹೀಟನ್ನು ಹೊರಗಡೆ ತೆಗಿಯೋಂಥ ಅವೆಲ್ಲ ಹಾಕೋಬೋದು. ಮತ್ತು ಚಳಿಗಾಲದಲ್ಲಿ ಏನು ಮಾಡ್ಬೋದು ಅಂದರೆ ಹೀಟ್ ಕೊಡ್ಬೋದು. ಹೀಟ್ ಲೈನ್ ಬರುತ್ತಲ್ಲ, ಅದು ಹೀಟನ್ನು ಸುರುಳಿಯ ಅದು ಆ ಥರ ಬರುತ್ತೆ ಕರೆಂಟಿಂದ. ಹೀಟ್ ಅಲ್ಲಲ್ಲೇ ಇಟ್ಟರೆ ಅದು ಸ್ವಲ್ಪ ಕಾವಾಗುತ್ತೆ. ಚಳಿಗಾಲದಲ್ಲಿ ಅವು ಸಹ ಹುಳನೂ ಏನು ಪ್ರಾಬ್ಲಮ್ ಆಗದೆ ಬೆಳೆಯುತ್ತೆ. ಮಳೆಗಾಲದಲ್ಲೂ ಅಷ್ಟೇ, ನಾವು ಸೊಪ್ಪನ್ನ ಮಳೆಯಲ್ಲಿ ನೆನೆಸ್ದಂಗೆ ಸೊಪ್ಪೆಲ್ಲ ಫೀಡಿಂಗ್ ಮಾಡ್ತಾ ಹೋದರೆ ಏನೇ ಅಲ್ಲಿ ಹುಳುಗಳು ಎಷ್ಟು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಚೆನ್ನಾಗಿ ನಮಗೆ ಆದಾಯನ ಕೊಡುತ್ತೆ ಹುಳುಗಳು. ಯಾವುದೇ ವೆದರಲ್ಲಿ, ಯಾವುದೇ ವಾತಾವರಣದಲ್ಲೂ ಸಹ ಎಲ್ಲದಕ್ಕೂ ಹೊಂದ್ಕೊಳತ್ತೀವಿ. ಆದರೆ ನಾವು ಎಷ್ಟು ಚೆನ್ನಾಗಿ ಹುಳುನ ನೋಡ್ಕೋತೀವಿ ಅಷ್ಟು ನಮಗೆ ಇರೋದೇ ಕಡಿಮೆ ದಿನಗಳು, 18 ದಿನ ಅಷ್ಟೇ ನಮಗೆ ಹುಳು ನೋಡೋಕ್ಕೆ ಸಮಯ. ಅಷ್ಟರೊಳಗೆ ಎಲ್ಲ ಬೆಳೆ ಮುಗಿದೋಗಿರುತ್ತೆ. ಈ ಕಡಿಮೆ ಟೈಮಲ್ಲಿ ಸಹ ಹುಳುನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟು ಚೆನ್ನಾಗಿ ಗೂಡುಗಳನ್ನ ಕಟ್ತವೆ, ಅಷ್ಟು ಬೆಲೆ ನಮಗೆ ಸಿಗುತ್ತೆ, ಇಷ್ಟು ಲಾಭದಾಯಕ ಇರುತ್ತೆ. ಒಂದಿನಕ್ಕೆ ನೀವು ಎಷ್ಟು ಅವರ್ ಕೆಲಸ ಮಾಡ್ತೀರಾ ಇದರಲ್ಲಿ? ಅವಾಗ ಚಿಕ್ಕ ಹುಳ ಇದ್ದಾಗ ಒಂದೊಂದು ದಿನಕ್ಕೆ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ, ಇನ್ನೂ ಕಡಿಮೆ. ಒಬ್ಬನಿಗೆ ಕೆಲಸ ಇರೋದು. ಚಿಕ್ಕ ಹುಳ ಇರ್ತಲ್ಲ, 2ನೇ ಜ್ವರದಿಂದ 3ನೇ ಜ್ವರದವರೆಗೂ ಒಬ್ಬರನ್ನೇ ಸಹ ಬೆಳಗ್ಗೆ 1 ಗಂಟೆ, ಸಂಜೆ 1 ಗಂಟೆ ಅಷ್ಟೇ ಸಾಕು. ಇನ್ನು ಅದು 4 ದಿನ. ಅದಾದಮೇಲೆ 1.5 ದಿನ ಮತ್ತೆ ಗ್ಯಾಪ್ ಇರುತ್ತೆ, ಏನು ಕೆಲಸ ಇರಲ್ಲ, ಖಾಲಿ ಇರುತ್ತೆ. ಅದು ಮತ್ತೆ ಸ್ಟಾರ್ಟ್ ಆದಮೇಲೆ ಇನ್ನೊಂದು ಅರ್ಧ ಗಂಟೆ ಜಾಸ್ತಿ ಆಗುತ್ತೆ ಕೆಲಸ ಅಷ್ಟೇ. 1.5 ಗಂಟೆ ಆಗುತ್ತೆ. ಅದಾದ ನಂತರ 4ನೇ ಜ್ವರದಿಂದ ಎದ್ದ ಮೇಲೆ ನಮಗೆ ಒಂದು 2 ಆದರೂ ಬೇಗ ಫೀಡಿಂಗ್ ಮಾಡೋಕ್ಕೆ. ತೋಟದಿಂದ ಸೊಪ್ಪು ಕಡ್ಕೊಬಂದು ಹಾಕೋದು ಹೊಲದಿಂದ, ಅದಕ್ಕೆಲ್ಲ ಟೈಮ್ ಬೇಕು. ಅದರಿಂದ ಅದಕ್ಕೆ ಒಂದು 2 ಲೇಬರ್ ಆದರೆ 2, ನಾವು ಮನೆಯವರೇ ಮಾಡ್ಕೋತೀವಿ, ಅಣ್ಣ ತಮ್ಮ 2. ಆಗ ನಮಗೆ ಟೈಮ್ ಸಾಲತ್ತೆ, ಏನು ತೊಂದರೆ ಆಗಲ್ಲ. ಆಗ 200 kg ಬೆಳೆಯೋಂಥ ಹುಳುಗಳು, ಗೂಡು ತರೋಂಥ ಹುಳುನ 2 ಮೇಂಟೈನ್ ಮಾಡ್ಬೋದು. ಕೊನೆ 6 ದಿನದಲ್ಲಿ ಮಾತ್ರ ನಮಗೆ ಕೆಲಸ ಇರುತ್ತೆ. ಆವಾಗ ಈ ಸ್ಟ್ಯಾಂಡಿಂದ ಈ ಸ್ಟ್ಯಾಂಡಿಗೆ ಸ್ಟೆಪ್ ಜಾಸ್ತಿ ಮಾಡ್ತಾ ಹೋಗ್ಬೇಕಲ್ಲ, ಆ ಟೈಮ್ ಇಡುತ್ತೆ. ಅವಕ್ಕೆಲ್ಲ ಸುಣ್ಣ ಹಾಕಬೇಕು, ಸುಣ್ಣ ಉದುರಿಸ್ತಾ ಇರಬೇಕು. ಯಾವುದೋ ಜಾಲ್ರಿಲ್ಲ, ಯಂತ್ರಲ್ಲ, ಸುಣ್ಣ ಉದುರಿಸೋ ಥರ ಮಾಡ್ಬೋದು. ಆ ಥರ ಮಾಡ್ಕೊಂಡು ಪೂರ್ತಿ 8 ಸ್ಟೆಪ್ ಮಾಡಿದ್ದೀವಲ್ಲ ಈಗ. ಶೀತ ಆಗದೆ ರೀತಿ ನಾವು ಸುಣ್ಣ ಯಾಕೆ ಹಾಕ್ತೀವಿ ಅಂದರೆ ಅದೇ ಉದ್ದೇಶ.
ಈ ಬೆಡ್ ಹಾಕಿರ್ತೀವಲ್ಲ ಇದರಿಂದಲೂ ಸಹ ರೋಗ ಬರುತ್ತೆ. ಅದಕ್ಕೆ ನಾವು ಈ ಕಡ್ಡಿ ಸೊಪ್ಪು ಇಳಿದು ಅದ್ರದ್ದು ಇಕ್ಕೆ ಎಲ್ಲ ಹಾಗೆ ಇರುತ್ತೆ, ಅದಕ್ಕೆಲ್ಲ ಸುಣ್ಣ ಉದುರಿಸ್ತೀವಿ ನಾವು. ಯಾಕಂದ್ರೆ ಒಂದ್ಸಲಿ ಸೊಪ್ಪನ್ನ ಕೊಡ್ತಾ ಇರ್ತೀವಲ್ಲ, ಅದು ಇನ್ನು ಬೆಳೆ ಮುಗಿಯೋವರೆಗೂ ಸಹ ಈ ಕಡ್ಡಿ ಎತ್ತಲ್ಲ, ಹಾಗೇ ಬಿಟ್ಟಿರ್ತೀವಿ. ಮುಂಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡ್ತಾ ಇದ್ರು ಹಿಂದೆ, ಅದೆಲ್ಲ ಈಗ ಕ್ಯಾನ್ಸಲ್. ಈಗ ಏನಿದ್ರು ಎಲ್ಲ ನೋಡಿ ಈ ಥರ ಬೆಡ್ ಈ ರೀತಿ ಉಳ್ಕೊಳತ್ತೆ. ಅದೆಲ್ಲ ಕೊನೆ ಕ್ಷಣದಲ್ಲಿ ನಾವು ಎತ್ತಾಕ್ತೀವಿ ಇದನ್ನು ಕಸನ. ಈಗ ಅಲ್ಲಿವರೆಗೂ ಸ್ಟಾರ್ಟಿಂಗಿಂದ ಹೆಂಗಿರುತ್ತೆ ಹಾಗೇ ಇರುತ್ತೆ ಇದು ಕಸ ಪೂರ್ತಿ. ಕೊನೆ ಮುಗಿದ ಎಲ್ಲ ಬೆಳೆ ಗೂಡೆಲ್ಲನೂ ಹಾರ್ವೆಸ್ಟ್ ಮಾಡಿದ ಮೇಲೆ ನಾವು ಇದನ್ನು ತೆಗೆದು ಕಸಕ್ಕೆ, ಅಂದರೆ ನಾವು ಇದು ನಮ್ಮ ತೋಟ ಇದೆಯಲ್ಲ ರೇಷ್ಮೆ ತೋಟದಲ್ಲಿ ಟ್ರಂಚಿಂಗ್ ಮಾಡಿರ್ತೀವಿ, ಅದಕ್ಕೆ ಈ ಕಸನ ಹಾಕಿ ಮಲ್ಚಿಂಗ್ ಮಾಡಿ, ಮತ್ತೆ ಅದರಿಂದಲೂ ಉಪಯೋಗನೇ ಇದೆ. ಇದರಿಂದ ಏನೋ ಯಾವುದು ವೇಸ್ಟ್ ಏನಲ್ಲ ಇದು. ಇದೇನು ಕೆಲವರು ಬೆಂಕಿ ಹಾಕ್ತಾರೆ, ಬೆಂಕಿ ಹಾಕ್ಬಾರ್ದು, ಯಾಕಂದರೆ ತೋಟಕ್ಕೆ ಗೊಬ್ಬರ ಆಗುತ್ತೆ ಚೆನ್ನಾಗಿ. ಟ್ರಂಚೊಳಗೆ ತುಂಬಿ ಮತ್ತೆ ಮಣ್ಣು ಮುಚ್ಚಿದ್ರೆ ಅದೆಲ್ಲ ಕರಗಿ ಗೊಬ್ಬರ ಆಗುತ್ತೆ, ಗೊತ್ತಲ್ಲ, ಅದು ಸಾವಯವ ಕೃಷಿ ಥರ ಆಗುತ್ತೆ, ಸೊಪ್ಪು ಬೆಳವಣಿಗೆ ಚೆನ್ನಾಗಿ ಬರುತ್ತೆ. ಇದರಿಂದ ಲಾಸ್ ಆಗೋದು ಏನು ಇರಲ್ಲ, ಎಲ್ಲನೂ ಸಹ ಇದೆ. ನಾವು ತೋಟಕ್ಕೆ, ತೆಂಗಿನ ತೋಟಕ್ಕೆ ಯಾವುದಕ್ಕೆ ಬೇಕಾದ್ರೂ ಇದನ್ನು ಬಳಸ್ಕೋಬೋದು ಗೊಬ್ಬರವಾಗಿ. ಮತ್ತು ನಾವು ಈ ರೇಷ್ಮೆ ತೋಟಕ್ಕೂ ಅಷ್ಟೇ ಬೆಳೆಸ್ಕೋಬೋದು. ಇದಕ್ಕೆ ಕಾಯಿಲೆ ಬರಲ್ವಾ ಅಂತ ಒಂದು ಪ್ರಶ್ನೆ ಇದೆ. ಅಂದರೆ ಕಾಯಿಲೆ ಬರುತ್ತೆ, ಯಾವುದೇ ಕಾರಣಕ್ಕೂ. ಹುಳುಗಳು ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಕಾಯಿಲೆ ಬರಲ್ಲ, ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿರ್ತೀವಿ ಅದ್ರ ಮೇಲೆ ಇದು ಹುಳುಗಳಿಗೆ ಕಾಯಿಲೆ ಬರೋದು. ಯಾಕೆಂದರೆ ಈ ಶೀತಾಂಶದ ಕಾಲದಲ್ಲಿ ಸುಣ್ಣ ಹೊಡೆದಲೇ ಇರೋದು, ಮತ್ತು ಅದಕ್ಕೆ ಫೀಡಿಂಗ್ ಟೈಮಿಂಗ್ ಸರಿಯಾಗಿ ಕೊಡದಲೇ ಇರ್ಬೋದು, ಅದನ್ನು ಸಹ ಕಾಯಿಲೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಶೀತ ಆಗಬಾರ್ದು, ಸುತ್ತಲೂ ಮಳೆಯಲ್ಲಿ ತೀರಾ ಬಿಸಿಲು ಆಗಬಾರ್ದು. ತೀರಾ ಬಿಸಿಲು ಜಾಸ್ತಿ ಆದರೆ ಹೀಟ್ ಜಾಸ್ತಿ ಆದರೂ ಸಹ ಕಾಯಿಲೆ, ಸುಣ್ಕಟ್ಟು, ಹಾಲು ತೊಂಡೆ ರೋಗ, ಈ ಥರ ಎಲ್ಲ ಕಾಯಿಲೆ ಬರ್ತಾ ಇರುತ್ತೆ. ಅದನ್ನು ಸಹ ನಾವು ಗಮನದಲ್ಲಿ ಇಟ್ಕೊಂಡು ಇದು ಏನು ಪ್ರೊಸೆಸಿಂಗ್ ಇದೆ ಅದು ಮಾಡಲೇಬೇಕು, ರಾಜಿನೇ ಇಲ್ಲ. ಇದು ಕೆಲಸ ಟರ್ಮ್ ತಾಳೋದೇ 18 ದಿನ 15 ದಿನ ಕೆಲಸ ಇರೋದು ನಮಗೆ, ಅದರಲ್ಲಿ ಕೆಲಸ ಮಾಡಲೇಬೇಕು. ಅದು ಮಾಡಲಿಲ್ಲ ಅಂದರೆ ನಾವು ರೋಗಕ್ಕೆ ತುತ್ತಾಯ್ತೀವಿ, ನಮಗೆ ಲಾಸ್ ಬರುತ್ತೆ, ಏನು ತೊಂದರೆ. ಆದರೆ ಬೇರೆ ಬೆಳೆಗಳಿಗೆ ವಹಿಸ್ಕೊಂಡ್ರೆ ಇದರಲ್ಲಿ ತುಂಬ ಲಾಸ್ ಆಗೋದಂಥದ್ದು ಏನಿಲ್ಲ. ಒಂದು ಬೆಳೆ ನಮಗೆ ಹೋದ್ರೂ ಸಹ ಬರ್ದೇಲೆ ಅದು ನಾವು ಖರ್ಚು ಮಾಡಿರೋ ದುಡ್ಡಾರು ಸಿಕ್ಬಿಡುತ್ತೆ. ಆದರೆ ಬೇರೆ ಬೆಳೆಗಳಲ್ಲೆಲ್ಲ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿರೋ ಇದ್ದಾರೆ ರೈತರುಗಳು. ಆದರೆ ಇದರಲ್ಲಿ ಆ ರೀತಿ ಇಲ್ಲ. ನಮಗೆ ಬಂಡವಾಳ ಅಂದರೆ ಮನೆಗೆ ಬಂಡವಾಳ ಹಾಕಿರ್ತೀವಿ, ಅದು ಇದ್ದೇ ಇರುತ್ತೆ, ಯಾವಾಗಲೂ ಇದ್ದೇ ಇರುತ್ತೆ. ಇನ್ನು ಈ ಸ್ಟ್ಯಾಂಡ್ ಎಲ್ಲ ಮಾಡಿರ್ತೀವಿ, ಅದೆಲ್ಲ ಹಾಗೆ ಇರುತ್ತೆ. ಸ್ವಲ್ಪ ಪೇಪರ್ ಲಾಸ್ ಆಗುತ್ತೆ, ಸ್ವಲ್ಪ ನಮ್ಮ ಶ್ರಮನೂ ಲಾಸ್ ಆಗಿರ್ತದೆ, ಸೊಪ್ಪು ಬೆಳೆದಿರೋದು ಲಾಸ್ ಆಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಅಂದರೆ ಬೆಳೆ ಅಷ್ಟು ಲಾಸ್ ಆಗಲ್ಲ, ನಾವು ಎಷ್ಟು ಕ್ರಮಬದ್ಧ ಮಾಡಿದರೆ ಚೆನ್ನಾಗಿ ಬೆಳೆ ಬಂದೇ ಬರುತ್ತೆ, ಅದರಲ್ಲಿ ಏನು ಮೋಸನೇ ಇಲ್ಲ. ಆದಷ್ಟು ನಾವು ಸಾವಯವ ಕೃಷಿಲಿ ಮಾಡಿದ್ರಂತೂ ಈ ಗೂಡು ಇಳುವರಿನೂ ಸಹ ಅಲ್ಲಿ, ಅದಕ್ಕೆ ಬೆಲೆನೂ ಸಹ ಜಾಸ್ತಿ ಇದೆ. ಸಾವಯವ ಕೃಷಿ ಯಾವ ರೀತಿ ಮಾಡೋದು, ಎಲ್ಲರೂ ಕೆಮಿಕಲಲ್ಲೇ ಮಾಡಕ್ಕೆ ಹೋದ್ರೆ. ಈಗ ಸಾವಯವ ಕೃಷಿ ಮಾಡಿದ್ದಾರೆ ರೇಷ್ಮೆನ ಅಂತ ಮಾರುಕಟ್ಟೆಯಲ್ಲಿ ಹೆಂಗ್ ಗೊತ್ತಾಗುತ್ತೆ? ನೀವು ಸಾವಯವ ಕೃಷಿಲೇ ಮಾಡಿರ್ಬೋದು, ಆದ್ರೆ ನೀವು ಮಾರಾಟಕ್ಕೆ ಹೋದಾಗ ಹೆಂಗ್ ಗೊತ್ತಾಗುತ್ತೆ? ಆ ರೀತಿ ಕಂಡಿಡಿಯಕ್ಕೆ ಆಗಲ್ಲ, ಯಾಕೆಂದ್ರೆ ಅದು ಗೂಡು ನೋಡಿದಾಗ ಕೆಲವ್ರಿಗೆ ಗೊತ್ತಾಗುತ್ತೆ, ಅವನು ಅಷ್ಟು ಚೆನ್ನಾಗಿ ಗೂಡು ದಪ್ಪಾಗಿ ಅಷ್ಟು ನೂಲಿರೋದು ಬೆಳೆದಿದ್ದಾನೆ ಅಂದರೆ ಯಾವ ರೀತಿ ಬೆಳೆದಿದೆ ಅಂತ ಅವ್ರು ಕೇಳ್ತಾರೆ. ಅಲ್ಲಿ ಇಲಾಖೆಲ್ಲ ಸಹ ಗಮನಿಸ್ತಾರೆ. ಅತಿ ಹೆಚ್ಚು ಬೆಲೆಗೆ ಹೋಗಿರ್ತಾನೆ, ಸಾವಿರಾರು ಜನ ರೈತರ ನಡುವೆ ಒಂದು ಅಷ್ಟು ಬೆಲೆಗೆ ಹೋಗಿದೆ, ಯಾಕೆ ಹೋಗಿರುತ್ತೆ ಅಂತ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ, ಯಾಕೆ ಬೆಲೆ ಅಷ್ಟು ಹೋಗಿದೆ ಅಂತ. ಅವಾಗ ಗೊತ್ತಾಗ್ತೀನಿ, ನೀವು ಯಾಕೆ ಬೆಳಿತೀಯಪ್ಪ ಏನು ಅಂತ. ಆಗ ನಾವು ಸಾವಯವ ಕೃಷಿ ಅಳವಡಿಸ್ಕೊಂಡಿದ್ದೀವಿ ಅಂತ ಹೇಳಿದರೆ ಅವ್ರಿಗೆ ಅರ್ಥ ಮಾಡ್ಕೋತಾರೆ, ಗೂಡು ಸಾವಯವ ಕೃಷಿ ಇದೆ ಅಂತ. ಅದು ಆಲ್ಮೋಸ್ಟ್ ಜನರಲಾಗಿ ಜನಗಳಿಗೆ ತಿಳಿದ್ಬಿಡುತ್ತೆ. ಅದರಿಂದ ಸಾವಯವ ಕೃಷಿಲಿ ಬೆಳೆಯೋದು ಒಳ್ಳೆಯದೇ. ಅಂದರೆ ಪೂರ್ತಿ ನಾವು ಸಾವಯವ ಕೃಷಿಲಿ ಬೆಳಿಬೋದಾ ಅಂದರೆ ಬೆಳಿಬೋದು, ಏನು ತೊಂದರೆ ಇಲ್ಲ. ನೀವು ಆ ಥರ ಮಾರಾಟ ಮಾಡಿದ್ದು ಜಾಸ್ತಿ ದುಡ್ಡು ತಗೊಂಡಿದ್ದೀರಾ? ಹಾಂ, ನಾವು ಮಾರಾಟ ಮಾಡಿದ್ದೀನಿ ಆಗಲೇ. ಈಗ ಒಂದು ಕಳೆದ ಬಾರಿ ಅತಿ ಹೆಚ್ಚು ಬೆಳೆನೇ ಬರ್ತಾಯಿದೆ ನಂದು. ಈಗ ಮೂರು ಸರಿಯಿಂದಲೂ ಅತಿ ಹೆಚ್ಚು ಬೆಲೆನೇ ಬರ್ತಾಯಿದೆ ನನಗೆ. ಹುಳ ಚೆನ್ನಾಗಿ ಕೊಡ್ತಾ ಇದ್ದೇನೋ ಇಲ್ಲ, ನನ್ನ ಬೆಳೆನೇ ಆನೆ ಚೆನ್ನಾಗಿ ಬೆಳೆದ ಅದು ನನಗೂ ಸಹ ಗೊತ್ತಿಲ್ಲ. ಸೊಪ್ಪೆಲ್ಲ ಚೆನ್ನಾಗಿ ಬೆಳಿತೀವಿ ನಾವು, ಮನೆ ಕಸ ಮನೆ ಗೊಬ್ಬರನೂ ಬಳಸ್ಕೊಂಡು ಬೆಳೀತಾ ಇರೋದ್ರಿಂದ ಚೆನ್ನಾಗಿ ಇಳುವರಿ ಬರ್ತಾಯಿದೆ, ಅದರಲ್ಲಿ ಏನಿಲ್ಲ. ಮಾಡಬೇಕಾದ್ರೆ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ಆಲ್ಮೋಸ್ಟ್ ನಾವು 80% ಆರೋದು ಅಳವಡಿಸ್ಬೇಕು, ಒಂದು 20% ಕೆಮಿಕಲ್ ಆದರೆ ಏನು ತೊಂದರೆ ಆಗಲ್ಲ. ಎಲ್ಲ ಸಾವಯವ ಕೃಷಿ ಮಾಡೋಕ್ಕಾಗಲ್ಲ ಅಂತಾರೆ, ಅದು ಸುಳ್ಳು. ಈಗೆಲ್ಲ ಅದೇ ಟ್ರೆಂಡ್ ಇರೋದು, ಟ್ರೆಂಡ್ ಅಲ್ಲ ಅದು, ಕೊನೆ ಸ್ಥಿತಿ ನಮ್ಗೆ ಅದೇ. ಅದು ಬಿಟ್ಟರೆ ಇನ್ನು ಬೇರೆ ಕೃಷಿನ ಮಾಡೋಕ್ಕಾಗಲ್ಲ. ಸಾವಯವ ಕೃಷಿಲಿ ಏನು ಬೇಕಾದರೂ ಬೆಳಿಬೋದು, ಯಾವ ಬೆಳೆನಾದರೂ ಬೆಳಿಬೋದು. ಅದರಲ್ಲಿ ಇದು ಒಂದು ತುಂಬ ಲಾಭದಾಯಕವಾಗಿದೆ. ನಾವು ಬೆಳೆದಿರೋದು ಹೈಬ್ರಿಡು, ಇನ್ನೊಂದು ಬಿತ್ತನೆ ಕೂಡ ಬರುತ್ತೆ, ಅದಕ್ಕೆ ಇನ್ನೂ ಬೆಲೆ ಜಾಸ್ತಿ ಇದೆ. 2500 3000 kg, ಒಂದೊಂದ್ಸರಿ 4000. ಅದು ಬೆಲೆ ಏರ್ತಾ ಇರುತ್ತೆ ಅವಾಗ. ಅದು ಡಿಮ್ಯಾಂಡ್ ಹೆಂಗಿರುತ್ತೋ ಅವಾಗ ಅಷ್ಟು ಬೆಲೆ ಏರುತ್ತೆ. ಅದರಲ್ಲೂ ಸಹ ತುಂಬ ಲಾಭ ಪಡಿಬೋದು ಬೆಳೆದ್ರೆ. ಅದಕ್ಕೂ ನಾವು ಇದೇ ಶೆಡ್ಡಾದ್ರು ಮಾಡ್ಬೋದು, ಮನೆನಾದರೂ ಮಾಡ್ಬೋದು, ಯಾವ ರೀತಿ ಅಲ್ಲ. ನಮಗೆ ಅನುಕೂಲಕ್ಕೆ ನಾವು ಬಂಡವಾಳ ಜಾಸ್ತಿ ಹಾಕಿಲ್ಲ ಅವತ್ತು, ಕಡಿಮೆ ಬಂಡವಾಳ ಅವ್ರು ಮನೆ ಮಾಡೋಕ್ಕಾಗಿದ್ರೆ 6-7 ಈಗ ಇಲ್ಲಿ ಈ ಥರ ಹಾಕಿದ್ರಲ್ಲ ನೆಟ್ಟು, ಮಳೆ ಬಂದರೆ ಏನು ಮಾಡ್ತೀರಾ?
ಮಳೆ ಬಂದರೆ ಟಾರ್ಪಲ್ ಏನಿದೆ ಟಾರ್ಪಲ್ ಕಟ್ಕೊತೀವಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಸ್ವಲ್ಪ ಗಾಳಿ ಗಿಳಿ ಅವಾಯ್ಡ್ ಮಾಡ್ಕೋಬೇಕಷ್ಟೇ. ಗಾಳಿ ಬರೋದ ಟೈಮಲ್ಲಿ ಟಾರ್ಪಲ್ ಕಟ್ಟಿರ್ತೀವಲ್ಲ, ಅದರಿಂದ ಮಳೆ ನೀರು ಒಳಗಡೆ ಬರೋಲ್ಲ. ಮಳೆಗಾಲದಲ್ಲೂ ಅಷ್ಟೇ ನಾವು ಸುಣ್ಣ ಎಲ್ಲ ಚೆನ್ನಾಗಿ ಹೊಡ್ಕೊಂಡು ಔಷಧಿ ಅಂದರೆ ಕೆಮಿಕಲ್, ಈ ಹುಳುಗಳಿಗೆ ಕೆಮಿಕಲ್ ಯಾವುದೇ ಕಾರಣಕ್ಕೂ ಆಗಲ್ಲ. ನಾವು 1% ಕೆಮಿಕಲ್ಲು ಸಹ ಇದಕ್ಕೆ ಇದು ವಾಸನೆ ಗೊತ್ತು ಅಂದರೆ ಇದು ಹುಳ ಸತ್ತೋಗ್ಬಿಡುತ್ತೆ. ಅದರಿಂದ ಇದಕ್ಕೆ ಯಾವತ್ತು ನಾವು ತೋಟ ನಿರ್ವಹಣೆಯಲ್ಲೂ ಅಷ್ಟೇ ಕಳೆನಾಶಕ ಬಳಸೋದಲ್ಲಿ ಇವ್ಯಾವುದನ್ನು ಮಾಡಂಗೇ ಇಲ್ಲ ನಾವು. ಅತಿ ಹೆಚ್ಚು ಕಾಯಿಲೆ ಇದೆ ಸೊಪ್ಪಿಗೆ ಅಂದ್ಬಿಟ್ಟು ಬೇರೆ ಬೇರೆ ಔಷಧಿ ತಂದು ಹೊಡೆಯೋದು ಇವೆಲ್ಲ ಮಾಡಲೇಬಾರ್ದು. ನಾವು ರೇಷ್ಮೆ ಇಲಾಖೆಯಲ್ಲಿ ಕೃಷಿ ವಿಸ್ತರಣಾಧಿಕಾರಿಗಳು ಅಲ್ಲಿ ವಿಜ್ಞಾನಿಗಳು ಏನಿರ್ತಾರೆ ಅವ್ರನ್ನ ಸಲಹೆ ತಗೊಂಡು ಮಾಡಬೇಕು ಕೃಷಿನ. ಅದು ಬಿಟ್ಟು ನಾವಾಗಿ ಯಾವ್ದು ಔಷಧಿ ಸಿಕ್ತು ಅಂತ ಯಾವತ್ತೂ ಹೊಡೆಯಕ್ಕೆ ಹೋಗ್ಬೋದು. ಟೊಮೊಟೊ ಹೊಡೆದಾಗೆ, ಬೇರೆ ಬದನೆ ಗಿಡಗಳಿಗೆ ಹೊಡೆದಾಗೆಲ್ಲ ಹೊಡೆದ್ಬಿಟ್ರೆ ನಾವು ಬೆಳೆನೇ ಬೆಳೆಯೋಕ್ಕಾಗಲ್ಲ. ಕೆಲವರು ಅನುಭವಿಸಿದ್ದಾರೆ, ರೈತಗಳು ಲಾಸ್ ಆಗಿದೆ ಆ ಥರ ಔಷಧಿ ಹೊಡೆದ್ಬಿಟ್ಟು ಗೊತ್ತಾಗ್ದಲೇ. ಔಷಧಿ ಹೊಡಿಬಾರ್ದು ಹಂಗೆ. ಅದರಲ್ಲೂ ಔಷಧಿ ಆರ್ಗ್ಯಾನಿಕಲ್ಲೂ ಬಂದಿದೆ ಈಗ. ಅವರು ರೇಷ್ಮೆ ಇಲಾಖೆಯಲ್ಲೂ ಸಹ ಕೊಡ್ತಾರೆ. ನೀವು ಕಾಯಿಲೆ ಬರದೇ ರೀತಿ ತೋಟ ಹೆಂಗೆ ನಿರ್ವಹಣೆ ಮಾಡೋದು ಸಹ ಅದನ್ನು ಸಹ ನಮಗೆ ತರಬೇತಿನೂ ಕೊಡ್ತಾರೆ ಅವರು. ಅದರಲ್ಲೇನಿಲ್ಲ, ಆ ತರಬೇತಿನೂ ತಗೊಂಡು ಕೃಷಿ ಮಾಡ್ಬೋದು. ಅಥವಾ ಅನುಭವಿ ಉಳ್ಳ ಒಳ್ಳೆ ರೈತರ ಹತ್ರ ಸಂಪರ್ಕ ಮಾಡಿ ಸಲಹೆ ತಗೊಂಡು ಅವ್ರ ಜೊತೆ ಸಂಪರ್ಕದಲ್ಲಿ ಇಟ್ಕೊಂಡು ಬೆಳಿಬೋದು. ಅದರಲ್ಲೇನಿಲ್ಲ. ಅದೇ ರೀತಿ ಅದೇ ಈ ಬೆಳೆ ಹಾಗೆ ಜನದಿಂದ ಜನಕ್ಕೆ ಅಕ್ಕಪಕ್ಕದ ರೈತರು ನೋಡಿ ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಮುಂಚೆಯಿಂದಲೂ ಇದೆ, ಶೆಡ್ ಮಾಡೋರು ಇದ್ದಾರೆ, ಮನೇಲೂ ಮಾಡೋರು ಇದ್ದಾರೆ. ಮನೆ ಅಂದರೆ ಪರ್ಮನೆಂಟ್ ಆಗಿರುತ್ತೆ, ಶೆಡ್ ಸ್ವಲ್ಪ ಶೇಡ್ ನೆಟ್ ಒಂದು 10 ವರ್ಷ ಬರುತ್ತೆ. ನಾವು ಯಾವ ಕ್ವಾಲಿಟಿ ಹಾಕಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಶೆಡ್ ಬೆಟರಾ ಮನೆ ಬೆಟರಾ? ಎರಡು ಓಕೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಅಂದರೆ ಅತಿ ಹೆಚ್ಚು ಗಾಳಿ ಆಡೋ ರೀತಿ ಮನೆ ನಾವು ಸೆಟಪ್ ಮಾಡ್ಕೊಂಡಿರ್ಬೇಕಷ್ಟೇ. ಆ ಮನೆ ಗಾಳಿ ಆಡಂಗೆ ದೊಡ್ಡ ಕಿಟಕಿ ಬರೋ ರೀತಿ ಇರಬೇಕು. ಇದರಂದ್ರೆ ಇದೇ ಕಿಟಕಿ ಥರ ಆಗೋಯ್ತು ಈಗ, ಫುಲ್ ನೀಟಾಗಿ ಗಾಳಿ ಬಂದ್ಬಿಡುತ್ತೆ. ಅದರಿಂದ ಕಡಿಮೆ ಕಡಿಮೆ ಇತ್ತಲ್ಲ ಅಂದ್ಬಿಟ್ಟು ಮಾಡಿದ್ದು. ಅದರಿಂದ ಮನೆಯೂ ಒಳ್ಳೇದೇ, ಮನೆ ಇದ್ದರೆ ತುಂಬ ಒಳ್ಳೇದು. ತೀರಾ ಮಳೆ ಗಾಳಿಗೆ ಸ್ವಲ್ಪ ಇದು ಏನಾಗಲ್ಲ, ಬಂದೋಬಸ್ತಾಗಿದ್ದರೆ ಏನೂ ಆಗಲ್ಲ, ಅಳ್ಳಾಡಲ್ಲ, ಚೆನ್ನಾಗಿರುತ್ತೆ. ಮನೆಯನ್ನು ಚಂದ ಒಳ್ಳೇದೇ. ನಾವು ಮನೆ ಮಾಡಬೇಕು ಅಂತ ಇದ್ದರೂ ಮಾಡಲಿಲ್ಲ. ಸ್ವಲ್ಪ ಮನೆಗೂ ಸಹ ಸಹಾಯಧನ ಎಲ್ಲ ಕೊಡ್ತಾರೆ, 3 ಲಕ್ಷವರೆಗೆ ಕೊಡ್ತಾರೆ ಮನೆಗೆ. ಈ ಶೆಡ್ ಮಾಡೋದಕ್ಕೂ ನಮಗೂ 1 ಲಕ್ಷದ ಸಹಾಯಧನ ಕೊಟ್ಟಿದ್ದಾರೆ. ಯಾಕೆ ಮನೆಗೆ ಜಾಸ್ತಿ, ಶೆಡ್ಡಿಗೆ ಕಮ್ಮಿ? ಮನೆ ಖರ್ಚು ಜಾಸ್ತಿ ಬರುತ್ತಲ್ಲ ಯಾವುದೇ ರೀತಿ, ಅದಕ್ಕೆ. ನೀವು ಹೆಂಗೆ ಖರ್ಚು ಎಷ್ಟಾಗಿದೆ ಅಂತ ಹಾಕೊಡ್ತೀರಾ ಪ್ಲಾನ್? ಅದ್ರ ಬಗ್ಗೆ ಪ್ಲಾನಿಂಗ್ ಮೇಲೆ ಕೊಡ್ತಾರೆ. ಎಲ್ಲ ಪರಿಕರಗಳೆಲ್ಲ ಇಲಾಖೆಯಲ್ಲಿ ಕೊಡ್ತಾರೆ ನಮಗೆ. ಇದಕ್ಕೆ ಔಷಧಿ ಹೊಡೆಯೋಕ್ಕೆ ಸ್ಪ್ರೇಯರ್ ಮಿಷಿನ್ಗಳು ಕೊಡ್ತಾರೆ, ವೀಡ್ ಕಟ್ಟರ್ಗಳು ಕೊಡ್ತಾರೆ, ಕಡ್ಡಿ ಕಟ್ ಮಾಡಲಿಕ್ಕೆ, ಆ ರೀತಿ ಎಲ್ಲ ಕೊಡ್ತಾರೆ. ಇಲಾಖೆಯಲ್ಲಿ ಏನು ಸಪೋರ್ಟ್ ಇರುತ್ತೆ, ಏನು ತೊಂದರೆ ಇಲ್ಲ, ಎಲ್ಲ ಬಳಸ್ಕೋಬೋದು ನಾವು ಚೆನ್ನಾಗಿ. ಯಾವುದೇ ಈ ಬೆಳೆ ಬೆಳೆಯೋದ್ರಿಂದ ಯಾರಿಗೂ ಏನು ಲಾಸ್ ಆಗೋದು ಏನಿಲ್ಲ. ಎಲ್ಲ ಸಲಹೆಗಳು, ಇನ್ನೊಂದು ತರಬೇತಿಗಳೆಲ್ಲ ಇಲಾಖೆಯೇ ಕೊಡುತ್ತೆ ನಮಗೆ. ಅದನ್ನು ಬಳಸ್ಕೋಬೋದು. ಅನುಭವಿ ರೈತರ ಹತ್ರಲ್ಲೂ ನಾವು ತೊಗೋಬೋದು. ಬೆಳೆದ್ರೆ ಒಳ್ಳೆ ಉತ್ತಮ ಆದಾಯ ಇದೆ, ಏನು ತೊಂದರೆ ಇಲ್ಲ. ಅದು ನಾವು ಇದ್ರ ಸೊಪ್ಪು ಬೆಳೆಯೋದೇ 45 ದಿನ ಸಮಯ. 45 ದಿನ, 1.5 ತಿಂಗಳು ಒಂದು ಬ್ಯಾಚು. ಈ ಒಂದು ಎಕರೆಲಿ ಒಂದು ಸರಿ ಬೆಳೆದು ಇನ್ನೊಂದು ಎಕರೆಲಿ ಅದೇ ಮನೆಯಲ್ಲಿ ಮತ್ತೆ ಬೆಳಿಬೋದು. ಅದರಿಂದ 2 ಟರ್ಮ್ ಬೆಳಿಬೋದು ಅದೇ ಸೊಪ್ಪನ್ನ. ಇಲ್ಲಿ ನಾನು 1 ಟರ್ಮ್ ಬೆಳಿತೀನಿ ಅಂದರೆ ಈಗ 2 ಎಕರೆದು ಸೊಪ್ಪು ಒಂದೇ ಸರಿ ಬೆಳಿತೀನಿ. ನಮ್ಮ ಮನೆ ಎಷ್ಟು ದೊಡ್ಡದಿರುತ್ತೋ ಅಷ್ಟು ಲ್ಯಾಂಡಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬೆಳ್ಕೋಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ. ಚೆನ್ನಾಗಿ ಬೆಳೆಯೋದನ್ನು ನಾವು ಕಲಿಬೇಕಷ್ಟೇ. ಈ ಉಳೋದು ಯಾವ ರೀತಿ ಜ್ವರಕ್ಕೆ ಹೋಗೋದು ಅದು ನೋಡ್ಕೋಬೇಕಷ್ಟೇ. ಅದೆಲ್ಲ 1 ದಿನ 2 ದಿನ ತರಬೇತಿ ತಗೊಬಿಟ್ರೆ ಅದರಲ್ಲಿ ನಮಗೆ ಗೊತ್ತಾಗ್ಬಿಡುತ್ತೆ. ಈ ಹುಳುಗಳು ಯಾವ ರೀತಿ ಜ್ವರಕ್ಕೆ ಹೋಗುತ್ತೆ, ಯಾವ ರೀತಿ ಜ್ವರದಿಂದ ಎದ್ದು ಬಂದಿರುತ್ತೆ, ಎಷ್ಟು ಟೈಮಿಗೆ, ಅದೆಲ್ಲ ನೋಡ್ಕೊಂಡು ಬೆಳೆ ಬೆಳಿಬೋದು. ಬೇರೆ ಕೃಷಿ ಮಾಡೋದಕ್ಕಿಂತಲೇ ತುಂಬ ಲಾಭದಾಯಕವಾಗಿದೆ. ಅಂದರೆ ಕೆಲಸ ಇದೆ, ಸೋಂಬೇರಿಗಳಾಗಲ್ಲ ರೈತರು. ರೇಷ್ಮೆ ಬೆಳೆ ಇದೆ ಅಂದರೆ ಅವನಿಗೆ ವರ್ಷ ಪೂರ್ತಿ ಕೆಲಸ ಇರುತ್ತೆ. ಏನಾದರೂ ತೋಟದಲ್ಲಿ ಕೆಲಸ ಇರುತ್ತೆ, ಮನೇಲಿ ಕೆಲಸ ಇರುತ್ತೆ, ಯಾವತ್ತೂ ಖಾಲಿ ಕೂತಿರಲ್ಲ. ಅಂದರೆ ಫ್ರೀ ಟೈಮು ಸಿಗತ್ತಾರೆ ನಮಗೆ. ಅದೇ ಎಲ್ಲ ಟೈಮು ಕೆಲಸ ಇರಲ್ಲ, ಫ್ರೀ ಟೈಮು ಇರುತ್ತೆ ಅಲ್ಲಿ. ನಾವು ಆ ಟೈಮಲ್ಲಿ ಕೆಲಸ ಮಾಡ್ಬೋದು, ಇಲ್ಲ ಹೊರಗಡೆನೂ ಹೋಗ್ಬೋದು. ತುಂಬ ಅದೇ ಹಸು ಸಾಕೋದಕ್ಕಿಂತಲೂ ರೇಷ್ಮೆ ಬೆಳೆ ತುಂಬ ಒಳ್ಳೇದೇ ಅನ್ನಿಸ್ತಿದೆ. ನೋಡಿ, ಇದರಲ್ಲಿ ನಾವು ರೇಷ್ಮೆ ಬೆಳೆದಿಂದ ಹಸುಗಳು, ನಾವು ಮನೆಗೆ ಹಸುಗಳು ಸಾಕೋಬೋದು. ಈ ಸೊಪ್ಪು ಉಳಿದಿರುತ್ತಲ್ಲ, ಸೊಪ್ಪೆಲ್ಲ ಸ್ವಲ್ಪ ಅದನ್ನೆಲ್ಲ ಹಾಕಿ, ಉಳಿದಿರೋ ಸೊಪ್ಪೆಲ್ಲ ಅದು ಹಸುಗೆ ಹಾಕಿ. ನಾವು ಮೇಕೆ ಸಾಕಿದ್ದೀವಿ, ಒಂದು 7-8 ಮೇಕೆ ಇದೆ. ಆ ಮೇಕೆಗೂ ಸಹ ನಾವು ಉಳಿದಿರೋ ಸೊಪ್ಪೆಲ್ಲ ಹಾಕೋದು, ಅದು ತಿನ್ಕೊಳತ್ತೆ, ವೇಸ್ಟೇಜ್ ಬರೋದು. ಇದರಿಂದ ಯಾವುದು ಲಾಸ್ ಆಗಲ್ಲ. ಸೊಪ್ಪಲ್ಲೂ ಸಹ ಹಣ ಐತೆ. ಸೊಪ್ಪಿನ ಬಗ್ಗೆ ಮಾಹಿತಿ ಮತ್ತು ಅದು ಬೆಳೆಯೋದು ಯಾವ ರೀತಿ, ಅದು ತೋಟ ಎಷ್ಟು ಅಡಿಗೆ ಹೆಂಗೆ ನೆಡಬೇಕು, ಅದನ್ನು ಮುಂದಿನ ಯಾವ ರೀತಿ ಒಳ್ಳೇದಾಗತ್ತೆ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಸಿಗೋಣ ಮತ್ತೆ.